ಹೆಲೋ ಆಲ್ ಟಿ ಇ ಟಿ ಆಸ್ಪಿರೆಂಟ್ಸ್. ಕರ್ನಾಟಕ ಟಿ ಇ ಟಿ ಸಿಲೆಬಸ್ ಪ್ರಕಾರ ನೀವು ಎಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡ್ತಾ ಎಕ್ಸಾಮ್ಗೆ ಈಗಾಗಲೇ ರೆಡಿ ಆಗಿರ್ತೀರ. ಈ ಎಕ್ಸಾಮ್ಗೆ ನೀವು ಹೆಚ್ಚಿನ ಎಫರ್ಟ್ ಹಾಕಿ ಪ್ರಿಪೇರ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾವುದೇ ಮಿಸ್ಟೇಕ್ ಮಾಡ್ದೇ ಸಕ್ಸಸ್ಫುಲ್ಲಾಗಿ ಎಕ್ಸಾಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಎಕ್ಸಾಮ್ ಬರೀಬೇಕಾದ್ರೆ ಆ ಟೆನ್ಷನಲ್ಲಿ ನಮಗೇ ಗೊತ್ತಿಲ್ಲದೇ ಹಲವಾರು ಮಿಸ್ಟೇಕ್ಗಳನ್ನು ನಾವು ಮಾಡ್ತಾ ಇರ್ತೀವಿ. ನಾವು ಬಹಳಷ್ಟು ಜನನ ನೋಡ್ತಾ ಇರ್ತೀವಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆಯುವಾಗ ಇಂತಹ ಮಿಸ್ಟೇಕ್ಸ್ಗಳಿಂದ ಅವ್ರ ಪೇಪರ್ ಕ್ವಾಲಿಫೈ ಆಗೋದಿಲ್ಲ. ಈಗ ನೀವು ಅಂತಹ ಮಿಸ್ಟೇಕ್ಸ್ನ ಮೊದಲೇ ತಿಳ್ಕೊಂಡು ಅದನ್ನು ಮಾಡದೇ ಇರೋ ತರಹ ನೋಡ್ಕೊಳ್ಳೋದು ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ ಆರ್ ದ ಮಿಸ್ಟೇಕ್ಸ್ ಯು ಶುಡ್ ಅವಾಯ್ಡ್? ಇದರಲ್ಲಿ ನಾವು ಮಾಡುವಂಥ ಫಸ್ಟ್ ಮಿಸ್ಟೇಕ್ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2ಗಳಲ್ಲಿ ಮಾಡ್ಕೊಳ್ಳುವಂಥ ಕನ್ಫ್ಯೂಷನ್. ಈಗ ನೀವು ಲ್ಯಾಂಗ್ವೇಜ್ 1 ಕನ್ನಡ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ತಗೊಂಡಿದ್ದೀರಾ ಅಂತ ಅಂದ್ಕೊಂಡ್ರೆ ಎಕ್ಸಾಮಲ್ಲಿ ನಿಮಗೆ ಕೊಟ್ಟಿರುವಂತಹ ಬುಕ್ಲೆಟ್ನಲ್ಲಿ ಮೊದಲು ಲ್ಯಾಂಗ್ವೇಜ್ 1 ಕನ್ನಡ ಸೆಕ್ಷನ್ ತೆಗೆದು ಕ್ವಶನ್ ನಂಬರ್ 1ರಿಂದ 30ರವರೆಗಿನ ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕ್ವಶನ್ ನಂಬರ್ಸ್ ಅನ್ನೋವು ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಇದಾದಮೇಲೆ ಇಮಿಡಿಯೇಟಾಗಿ ನಿಮಗೆ ನೆಕ್ಸ್ಟ್ ಸೆಕ್ಷನ್ ಇಂಗ್ಲೀಷ್ ಅನ್ನೋದು ಸಿಗುತ್ತೆ. ಅದಕ್ಕೂ ಕೂಡ ಕ್ವಶನ್ ನಂಬರ್ 1ರಿಂದ 30 ಅಂತಲೇ ಇರುತ್ತೆ. ಇಂಗ್ಲೀಷ್ ಸಬ್ಜೆಕ್ಟ್ನ ಲ್ಯಾಂಗ್ವೇಜ್ 1 ಆಗಿ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರ ಈ ಸೆಕ್ಷನ್ನ ಅಟೆಂಡ್ ಮಾಡಬೇಕು. ಬಟ್ ನಾವು ಲ್ಯಾಂಗ್ವೇಜ್ 1 ಕನ್ನಡವನ್ನು ಕ್ವಶನ್ ನಂಬರ್ 1 to 30ವರೆಗೆ ಅಟೆಂಡ್ ಮಾಡಿದ್ದಾದಮೇಲೆ ಇಂಗ್ಲೀಷ್ ನಮ್ಮ ಲ್ಯಾಂಗ್ವೇಜ್ 2 ಸಬ್ಜೆಕ್ಟ್ ಆಗಿದ್ದಾಗ ಇಂಗ್ಲೀಷ್ ಸೆಕ್ಷನ್ ಕ್ವಶನ್ ಪೇಪರ್ ಬುಕ್ಲೆಟ್ನಲ್ಲಿ ಕ್ವಶನ್ ನಂಬರ್ 31ನಿಂದ 60ವರೆಗೆ, ಕ್ವಶನ್ ನಂಬರ್ 31ರಿಂದ 60ವರೆಗೆ ಇರೋದನ್ನು ನಾವು ನೋಡಬೇಕಾಗುತ್ತೆ. ಇದನ್ನೇ ಸ್ವಲ್ಪ ಕ್ವಶನ್ ನಂಬರ್ ನೋಡಿ ಕರೆಕ್ಟಾಗಿ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ದೆನ್ ಸೆಕೆಂಡ್ ಮಿಸ್ಟೇಕ್, ಟೈಮ್ ಮ್ಯಾನೇಜ್ಮೆಂಟ್. ಟಿ ಇ ಟಿ ಎಕ್ಸಾಮ್ನಲ್ಲಿ 2 ಗಂಟೆ 30 ನಿಮಿಷಗಳ ಕಾಲಾವಕಾಶ ನಿಮಗೆ ಕೊಟ್ಟಿರ್ತಾರೆ. ಈ ಸಮಯವನ್ನು ನೋಡಿದ ಕೂಡಲೇ ನಮಗೆ ಬಹಳಷ್ಟು ಸಮಯ ಇದೆ ಆನ್ಸರ್ ಎಲ್ಲ ಮಾಡೋಕ್ಕೆ ಅಂತ ಅನಿಸುತ್ತೆ. ಆದರೆ ಎಕ್ಸಾಮ್ ಹಾಲ್ನಲ್ಲಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದು ಸ್ಟಾರ್ಟ್ ಮಾಡಿದರೆ ಟೈಮ್ ಯಾವ ಥರ ಹೋಗುತ್ತೋ ನಮಗೆ ಗೊತ್ತಾಗಲ್ಲ. ಸೊ ಪ್ರತಿಯೊಂದು ಸೆಕ್ಷನ್ನ ಸಮಯಕ್ಕೆ ಸರಿಯಾಗಿ 30 ನಿಮಿಷದ ಒಳಗೆ ಮುಗಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ಈ ಥರ ನೀವು ಟೈಮನ್ನು ಮೇಂಟೈನ್ ಮಾಡ್ತಾ ಹೋಗಲೇಬೇಕಾಗುತ್ತೆ. ಅದೇ ಸೈನ್ಸ್ ಸ್ಟೂಡೆಂಟ್ಸ್ ಆದರೆ ಮ್ಯಾಥ್ಸ್ಗೆ ಅವರಿಗೆ ಒಂದೊಂದು ಸಲ 45ರಿಂದ 50 ನಿಮಿಷಗಳ ಕಾಲ ಬೇಕಾಗುತ್ತೆ. ಇದರಿಂದ ಅವರು ಮಾತ್ರ ಹೆಚ್ಚು ಕಡಿಮೆ ಮೊದಲಿನ 1.5 ಗಂಟೆಗಳಲ್ಲೇ ಉಳಿದಿರುವಂಥ 4 ಸೆಕ್ಷನ್ಸ್ಗಳನ್ನು ಮುಗಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್, ಮಾರ್ಕಿಂಗ್ ಇನ್ OMR ಶೀಟ್. OMR ಶೀಟ್ನಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಕ್ವಶನ್ ನಂಬರ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಯಾವ ಕ್ವಶನ್ಗೆ ನೀವು ಆನ್ಸರ್ ಅಟೆಂಡ್ ಮಾಡ್ತೀರಾ ಒಂದ್ಸಲ ನೋಡಿ ಅಟೆಂಡ್ ಮಾಡೋದು ಬಹಳಷ್ಟು ಉತ್ತಮ. ಇಲ್ಲಿ ಬಹಳಷ್ಟು ಜನ ಮಾಡುವಂಥ ಮಿಸ್ಟೇಕ್ ಅಂದರೆ ಮೊದಲಿಗೆ ಅವರು ಕ್ವಶನ್ ಪೇಪರ್ನಲ್ಲಿ ಎಲ್ಲ ಆನ್ಸರ್ನ ಟಿಕ್ ಮಾಡ್ಕೊಂಡಿರ್ತಾರೆ. ಆದರೆ OMR ಶೀಟ್ನಲ್ಲಿ ಮಾತ್ರ ಎಲ್ಲವನ್ನ ಸೇರಿಸಿ ಲಾಸ್ಟಿಗೆ ಟಿಕ್ ಮಾಡಿ ಬರ್ತಾರೆ. ಈ ಥರ ಎಲ್ಲ ಕ್ವಶನ್ಸ್ನ ಒಂದೇ ಸಲ ಅಟೆಂಡ್ ಮಾಡೋದ್ರಿಂದ ಕ್ವಶನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬೆಟರ್ ಏನು ಅಂತಂದರೆ ಯಾವಾಗ ನೀವು ಕ್ವಶನ್ ನೋಡ್ತಿರೋ ಅದಕ್ಕೆ ನಿಮಗೆ ಆನ್ಸರ್ ಯಾವಾಗ ಗೊತ್ತಾಗಿರುತ್ತೋ OMR ಶೀಟ್ನಲ್ಲಿ ಅದೇ ಟೈಮಲ್ಲೇ ಕರೆಕ್ಟಾಗಿ ಆನ್ಸರ್ನ ಮಾರ್ಕ್ ಮಾಡಿಬಿಡೋದು ಉತ್ತಮ. ನೆಕ್ಸ್ಟ್ ಮಿಸ್ಟೇಕ್, ಎಕ್ಸಾಮ್ ಹಾಲ್ಗೆ ಲೇಟಾಗಿ ಹೋಗೋದು. ಎಕ್ಸಾಮ್ ಹಾಲ್ಗೆ ಲೇಟಾಗಿ ಹೋದರೆ ನಿಮಗೆ ಗೊತ್ತಿಲ್ಲದೇ ಟೆನ್ಷನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಎಕ್ಸಾಮ್ ಟೈಮ್ಗಿಂತ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಎಕ್ಸಾಮ್ ಸೆಂಟರಲ್ಲಿ ಹೋದರೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಕ್ಕೂ ಸಮಯ ಸಿಗುತ್ತೆ. ಹಾಗೆ ನಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೂ ಕಾಮಾಗಿ ಇಟ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಎಷ್ಟು ರಿಲ್ಯಾಕ್ಸ್ ಮೈಂಡಿಂದ ಎಕ್ಸಾಮನ್ನು ಅಟೆಂಡ್ ಮಾಡ್ತೀರೋ ಅಷ್ಟು ಅಕ್ಯುರೇಟಾಗಿ ಆನ್ಸರ್ಸ್ನ ಟಿಕ್ ಹಾಕಿ ಬರ್ತೀರ. ಇದೆಲ್ಲ ಕೆಲವೊಂದು ಕಾಮನ್ ಮಿಸ್ಟೇಕ್ಸ್ಗಳು. ಎಕ್ಸಾಮ್ ಸೆಂಟರ್ಗೆ ಹೋಗೋಕ್ಕಿಂತ ಮುಂಚೆನೇ ಇನ್ನೊಂದು ಸಲ ನಿಮ್ಮ ಹಾಲ್ ಟಿಕೆಟನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಓದಿ ಇನ್ಫಾರ್ಮೇಷನ್ನ ಮೊದಲೇ ತಿಳ್ಕೊಂಡು ಹೋಗಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಇನ್ಫಾರ್ಮೇಷನ್ ಹೆಲ್ಪ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.